ನಂದು ಕೇದಾರ್ನಾಥ್ ಯಾತ್ರೆ ಡೇ 5 ಸ್ಟಾರ್ಟ್ ಆಯ್ತು ಫಾಟಾನಿಂದ. ಕೇದಾರ್ನಾಥ್ ಇಲ್ಲಿಂದ 35 ಕಿಲೋಮೀಟರ್, ಸೋನ್ ಪ್ರಯಾಗ್ 13 ಕಿಲೋಮೀಟರ್, ಗೌರಿಕುಂಡ್ 19 ಕಿಲೋಮೀಟರ್. ಗೌರಿಕುಂಡ್ಗೆ ನಾವು ಇವತ್ತು ರೀಚ್ ಆಗ್ತೀವಿ ಡೋಲಿ ಜೊತೆಲಿ, ಯಾಕಂದ್ರೆ ಗೌರಿ ಮಾತಾ ಟೆಂಪಲ್ ಅಲ್ಲೇ ಡೋಲಿ ಸ್ಟೇ ಆಗೋದು. ನೋಡಿ ಇಲ್ಲಿ ಬಾಬಾ ಅವರು ಪೊಲೀಸ್ ಅವ್ರು ಇದ್ರೇನು ಅಷ್ಟೇ, ಯಾರಿದ್ರೇನು ಅಷ್ಟೇ, ಅವ್ರು ಶಿವನ್ ಪ್ರಸಾದ ತಕೊಳೋದ್ ಮಾತ್ರ ಬಿಡಲ್ಲ. ಫಾಟಾನಿಂದ ಸೋನ್ ಪ್ರಯಾಗ್ಗೆ ಹೋಗೋ ರೋಡ್ ಅಲ್ಲಿ ನೋಡಿ ಈ ತರ ಗುಟ್ಟೆಗಳು ಅಲ್ಲಲ್ಲಿ ಬೀಳ್ತಾ ಇರುತ್ತೆ. ಇಲ್ಲೇ ಅಂತಿಳಲ್ಲ, ಎಲ್ಲಾ ಕಡೆನೂ ಅಷ್ಟೇ ರೋಡು ಬಿದ್ದೇ ಬೀಳ್ತೈತೆ. ಅವಾಗೆಲ್ಲ ರೋಡ್ ಕ್ಲಿಯರ್ ಮಾಡಿ ಇಲ್ಲಿ ಓಡಾಡೋದು ಕಾಮನ್ ಆಗ್ಬಿಟ್ಟಿದೆ. ನಾವೀಗ 5 ಕಿಲೋಮೀಟರ್ ಮುಗಿಸಿದೀವಿ. ಮುಂದೆ ಬರ್ತಾ ಇಲ್ಲಿ ಸೂರ್ಯಕುಂಜ್ ಅಂತ ಮಿಲಿಟರಿ ಕ್ಯಾಂಪ್ ಅಲ್ಲಿ ಡೋಲಿ ಕೂಡ ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಳುತ್ತೆ. ಇಲ್ಲಿ ಮಿಲಿಟರಿ ಅವ್ರು ನೋಡಿ ತಿನ್ನಕ್ಕೆ ಊಟ, ವಾಟರ್, ಜ್ಯೂಸು ಎಲ್ಲ ಫೆಸಿಲಿಟಿ ಮಾಡಿದ್ರು. ಅವ್ರಿಗಂತೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ನಾನು. ಮುಂದೆ ಹೋಗ್ತಾ ಇವ್ರು ಕಾರ್ತಿಕ್ ವರ್ಮಾ ಅಂತ ಇನ್ಸ್ಟಾಗ್ರಾಮರ್ ಸಿಕ್ಕಿದ್ರು. ಇವ್ರದ್ದು 1.8 ಮಿಲಿಯನ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಇವ್ರನ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಯಾರೋ ಅನ್ಕೊಂಡಿದ್ದೆ, ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಗೊತ್ತಾಯ್ತು ಇವರು 12 ಜ್ಯೋತಿರ್ಲಿಂಗ ಅಂತ ಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದೇ ಗಾಡಿ ಅಥವಾ ಯಾವುದೇ ಬಸ್ ಅಲ್ಲ, ಬೈ ವಾಕ್ ಅಲ್ಲೇ 12 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇವರು. 430 ಡೇಸ್ ಏನೋ ಆಗಿತ್ತು ನಾನು ಮೀಟ್ ಮಾಡಿದಾಗ. ಬೀದರ್ನವರು ಸಿಕ್ಕಿದ್ರು ಅಂಕಲ್ ಅವರು. ಇವ್ರಿಗೆ ಎಷ್ಟು ವಯಸ್ಸಾಗಿದೆ ಆದ್ರೆ ಕೂಡ ಇವರು 4 ಡೇಸ್ ಡೋಲಿ ಜೊತೆಲೆ 70 ಕಿಲೋಮೀಟರ್ಸ್ ಟ್ರಕ್ ಮಾಡ್ತಾ ಬರ್ತಾ ಇದ್ದಾರೆ. ನನ್ಗಂತೂ ಇವ್ರು ನೋಡಿ ತುಂಬಾನೇ ಖುಷಿ ಆಯ್ತು. ಇಷ್ಟು ವಯಸ್ಸಾಗಿದ್ರೆ ಇವ್ರು ಇಷ್ಟು ನಡೀತಾ ಇದಾರಲ್ವಾ, ಇವ್ರಿಗೊಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ಓಲ್ಡ್ ಇಸ್ ಗೋಲ್ಡ್. ಸೋನ್ ಪ್ರಯಾಗ್ ಅಲ್ಲಿ ನೋಡಿ ಎಲ್ಲ ಪ್ರತಿಯೊಂದು ವೆಹಿಕಲ್ ಗೂ ಪಾರ್ಕಿಂಗ್ ಸಿಗುತ್ತೆ. ಸೋನ್ ಪ್ರಯಾಗ್ ಅಲ್ಲಿ ಪಾರ್ಕಿಂಗ್ ಮಾಡ್ಕೋಬಿಡಿ. ಆಮೇಲೆ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲೋ ಅವ್ರಿಗೆಲ್ಲ ಆಫ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಸೋನ್ ಪ್ರಯಾಗ್ ಅಲ್ಲೇ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಮುಂದೆ ಹೋದ್ರೆ ಪ್ರಯಾಗ್ ಇಂದ ಗೌರಿಕುಂಡ್ಗೆ ಜೀಪ್ ಸಿಗುತ್ತೆ. ಈ ಜೀಪ್ ಕಾಸ್ಟ್ ಬಂದು 50 ರೂಪೀಸ್ ಆಗುತ್ತೆ. ಇಲ್ಲಿ ಬಿರಿ ನದಿ ಸೌಂಡ್ ಬಿಟ್ರೆ ಮತ್ತೊಂದ್ ಸೌಂಡೇ ಇಲ್ಲ. ಫುಲ್ ನಿಶಬ್ದವಾಗಿತ್ತು, ಸೂಪರ್ ಆಗಿತ್ತು ಪ್ಲೇಸ್ ಅಂತೂ. ಆಗ್ಲೇ ತೋರಿಸ್ದೆ ಅಲ್ವಾ ಬೀದರ್ ಅಂಕಲ್ ಅವರು, ಅವ್ರ ಜೊತೆಲೆ ಇವ್ರುನು ಅಲ್ಲೇ ಆಲೋಕೆ ತರ ಹೆಡ್ ಫೋನ್ ಹಾಕೊಂಡು ಸಾಂಗ್ ಹಾಕೊಂಡು ಸೂಪರ್ ಆಗಿ ಹೋಗ್ತಾ ಇದಾರೆ. ಡೋಲಿ ಜೊತೆಲೆ ಗೌರಿಕುಂಡ್ ರೀಚ್ ಆದ್ವಿ. ಗೌರಿಕುಂಡ್ ದೇವಸ್ಥಾನ ಮುಂದೆನೆ ಫ್ರೀ ಬಿಸಿ ನೀರ್ ಸಿಗ್ತಾ ಇತ್ತು. ಆ ಬಿಸಿ ನೀರ್ ಹತ್ರ ಹೋದಾಗ ನೋಡಿ ನಮ್ ಕರ್ನಾಟಕದವರು, ಬೀದರ್ನವರು, ಚನ್ನಪಟ್ಟಣದವರು ಇಲ್ಲೇ ಸಿಕ್ಕಿದ್ದು. ಬಿಸಿ ನೀರು ಯಾವ ತರ ಭೂಮಿಯಿಂದ ಉಕ್ಕಿ ಬರುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇಲ್ಲಿಂದ ನಂದಿ ಬಾಯಲ್ಲಿ ಬಂದು ಕೆಳಗೆ ಬರೋ ತರ ಮಾಡಿದ್ದಾರೆ. ಹಾಟ್ ವಾಟರ್ ಸ್ಟೋರ್ ಆಗುತ್ತೆ. ಸ್ಟೋರ್ ಆಗಿದ್ದು ಹಾಟ್ ವಾಟರ್ ಅಲ್ಲಿ ಎಲ್ಲರೂ ಪ್ರತಿಯೊಬ್ರು ಸ್ನಾನ ಮಾಡಬಹುದು. ಇಲ್ಲಿ ಯಾವುದೇ ಚಾರ್ಜಸ್ ಇಲ್ಲ. ಗೌರಿಕುಂಡಲ್ಲಿ ಗೌರಿ ಮಾತಾ ಟೆಂಪಲ್ ಹೋಗಿ ದರ್ಶನ ಮಾಡಿ, ನಾನು ಗೌರಿಕುಂಡಲ್ಲಿ ರೂಮ್ ಮಾಡಿಲ್ಲ, ಹಾಸ್ಟೆಲ್ ಟೈಪ್. ಇಲ್ಲಿ 1 ಬೆಡ್ ಗೆ 500 ರೂಪೀಸ್. ಇಲ್ಲೇ ಸ್ಟೇ ಮಾಡಿದ್ ನಾನು. ಇದು ನನ್ನ ಕೇದಾರ್ನಾಥ್ ಯಾತ್ರೆ ಡೇ 5 ಆಗಿತ್ತು.